ಆತ್ಮೀಯ ಸ್ನೇಹಿತ ಬಂಧುಗಳೇ, ಮಹಾಭಾರತದ ಯುದ್ಧವನ್ನು ಕೊನೆಯವರೆಗೂ ಪಾಂಡವರು ಮತ್ತು ಶ್ರೀಕೃಷ್ಣನನ್ನು ಹೊರತುಪಡಿಸಿ 4 ಜನರು ಸಹ ಆ ಯುದ್ಧವನ್ನು ನೋಡಿದ್ದಾರೆ. ಸಂಪೂರ್ಣ ಯುದ್ಧವನ್ನು ನೋಡಿದಂಥ ಆ ಮಹಾನ್ 4 ಜನರು ಯಾರು ಎಂಬ ವಿಷಯವನ್ನು ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಮಹಾಭಾರತದ ಯುದ್ಧ ಎಷ್ಟು ಘೋರವಾಗಿತ್ತೆಂಬುದು ಸಾಮಾನ್ಯವಾಗಿ ನಮಗೆಲ್ಲರಿಗೂ ತಿಳಿದೇ ಇದೆ. ಮಹಾಭಾರತದ ಯುದ್ಧದಲ್ಲಿ ಲಕ್ಷಾಂತರ ಜನ ಯೋಧರು ಸೈನ್ಯವಿದ್ದರೂ ಅವರಿಗ್ಯಾರಿಗೂ ಈ ಯುದ್ಧವನ್ನು ಸಂಪೂರ್ಣವಾಗಿ ನೋಡಲು ಸಾಧ್ಯವಾಗಲಿಲ್ಲ. ಆದರೆ ಈ 4 ಜನ ಮಹಾಭಾರತದ ಯುದ್ಧವನ್ನು ನೇರವಾಗಿ ನೋಡಿದ್ದರೆಂದು ಹೇಳಲಾಗುತ್ತದೆ. ಮೊದಲೇ ಹೇಳಿದ ಹಾಗೆ ಪಾಂಡವರು ಮತ್ತು ಶ್ರೀಕೃಷ್ಣನ ಹೊರತಾಗಿ ಸಂಪೂರ್ಣ ಮಹಾಭಾರತದ ಯುದ್ಧವನ್ನು ಈ 4 ಜನರು ನೋಡಿದ್ದಾರೆ. ಅವರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಶೇರ್ ಮತ್ತು ಲೈಕನ್ ಮಾಡೋದು ಮಾತ್ರ ಮರಿಬೇಡಿ. ಜಗತ್ತಿನ ಜೀವಂತ ದೇವರು ಹನುಮಂತ. ಶ್ರೀಕೃಷ್ಣನ ಆದೇಶದ ಮೇರೆಗೆ ಆಂಜನೇಯ ಸ್ವಾಮಿಯು ಮಹಾಭಾರತದ ಯುದ್ಧ ನಡೆಯುವಾಗ ಸೂಕ್ಷ್ಮ ರೂಪದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನನಿದ್ದ ರಥವನ್ನು ಏರಿ ಕುಳಿತುಕೊಳ್ಳುತ್ತಾನೆ. ಅವರ ರಥವು ಮೊದಲು ಭೀಷ್ಮ ಮತ್ತು ನಂತರ ಕರ್ಣನ ಆಕ್ರಮಣದಿಂದ ಸುರಕ್ಷಿತವಾಗಿ ಉಳಿಯಲು ಇದು ಒಂದು ರೀತಿಯ ಕಾರಣ. ಆಂಜನೇಯ ಏನಾದರೂ ರಥದ ಮೇಲೆ ಇಲ್ಲದಿದ್ದರೆ ಕರ್ಣನ ಯುದ್ಧದ ರಭಸಕ್ಕೆ ರಥವು ಆರಂಭದಲ್ಲೇ ನಾಶವಾಗುತ್ತಿತ್ತು. ರಥದ ಮೇಲೆ ಕುಳಿತಿದ್ದ ಆಂಜನೇಯ ಸ್ವಾಮಿಯು ಮಹಾಭಾರತದ ಯುದ್ಧವನ್ನು ನೋಡುವುದರೊಂದಿಗೆ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸಿದ ಭಗವದ್ಗೀತೆಯನ್ನು ಆಲಿಸಿದರು. ಬಾರ್ಬರಿಕ ಭೀಮನ ಮೊಮ್ಮಗ ಮತ್ತು ಘಟೋತ್ಕಚನ ಮಗ. ಬಾರ್ಬರಿಕನು ಎಷ್ಟು ಶಕ್ತಿಶಾಲಿಯಾಗಿದ್ದನೆಂದರೆ ಅವನು ಮಹಾಭಾರತದ ಯುದ್ಧವನ್ನು ಕೇವಲ 3 ಬಾಣಗಳಿಂದ ಯುದ್ಧವನ್ನು ಗೆಲ್ಲಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದನು. ಇದನ್ನು ನೋಡಿದ ಶ್ರೀಕೃಷ್ಣನು ಬ್ರಾಹ್ಮಣನ ವೇಷ ಧರಿಸಿ ಪರೋಪಕಾರಿ ಬಾರ್ಬರಿಕನಲ್ಲಿ ಆತನ ತಲೆಯನ್ನು ಕತ್ತರಿಸಿಕೊಡುವಂತೆ ಕೇಳಿಕೊಳ್ತಾನೆ. ಬಾರ್ಬರಿಕ ತನ್ನ ಅಜ್ಜ ಪಾಂಡವರ ವಿಜಯಕ್ಕಾಗಿ ತನ್ನ ತಲೆಯನ್ನು ಸ್ವ ಇಚ್ಛೆಯಿಂದ ತ್ಯಾಗ ಮಾಡಿದ. ಬಾರ್ಬರಿಕನ ಈ ತ್ಯಾಗವನ್ನು ನೋಡಿದ ದಾನದ ನಂತರ ಶ್ರೀಕೃಷ್ಣನು ಬಾರ್ಬರಿಕನಿಗೆ ಕಲಿಯುಗದಲ್ಲಿ ನಿನ್ನ ಹೆಸರಿನಲ್ಲಿ ನನಗೆ ಪೂಜೆ ನಡೆಯುವುದಾಗಿ ವರವನ್ನು ನೀಡಿದನು. ಇದಾದ ನಂತರದಲ್ಲಿ ಶ್ರೀಕೃಷ್ಣನು ಬಾರ್ಬರಿಕನ ಬಳಿ ಕೊನೆಯ ಆಸೆ ಏನೆಂದು ಕೇಳಿದಾಗ ಅವನು ತನಗೆ ಯುದ್ಧವನ್ನು ಸಂಪೂರ್ಣವಾಗಿ ನೋಡಬೇಕೆಂದು ಹೇಳ್ತಾನೆ. ಆಗ ಶ್ರೀಕೃಷ್ಣನು ಅವನು ಕತ್ತರಿಸಿದ ಅವನ ತಲೆಯನ್ನು ತೆಗೆದುಕೊಂಡು ಹೋಗಿ ಒಂದು ದೊಡ್ಡವಾದ ಬೆಟ್ಟದ ಮೇಲೆ ಇಟ್ಟು ಸಂಪೂರ್ಣ ಮಹಾಭಾರತದ ಯುದ್ಧ ಕಾಣುವ ಹಾಗೆ ಅವನ ತಲೆಯನ್ನು ಇಡುತ್ತಾನೆ. ಕೇವಲ ತನ್ನ ತಲೆಯಿಂದಾನೇ ಸಂಪೂರ್ಣ ಮಹಾಭಾರತದ ಯುದ್ಧವನ್ನು ನೋಡಿದ ಬಾರ್ಬರಿಕನ ಕುರಿತು ಪಾಂಡವರು ಕೇಳ್ತಾರೆ, ಯಾವ ಯೋಧನು ಈ ಯುದ್ಧದಲ್ಲಿ ಉತ್ತಮವಾಗಿ ಹೋರಾಡಿದ್ದಾನೆ ಮತ್ತು ಯಾರು ಈ ಯುದ್ಧದಲ್ಲಿ ನಿಜವಾಗಿ ಗೆದ್ದವರು ಎಂದು ಕೇಳ್ತಾನೆ. ಆಗ ಬಾರ್ಬರಿಕನು ಹೇಳ್ತಾನೆ, ನಾನು ನೋಡಿದ ಹಾಗೆ ಈ ಯುದ್ಧದಲ್ಲಿ ಶ್ರೀಕೃಷ್ಣನು ಮಾತ್ರ 2 ಕಡೆಯಿಂದ ಹೋರಾಡಿದನು ಅಂತ ಹೇಳ್ತಾನೆ. ಈ ಸಂಜಯನು ಸಹ ಮಹಾಭಾರತದ ಸಂಪೂರ್ಣ ಯುದ್ಧವನ್ನು ನೋಡಿದಂಥವನು. ಸಂಜಯನಿಗೆ ದಿವ್ಯ ದರ್ಶನದ ವರವಿತ್ತು. ಹಾಗಾಗಿ ಅರಮನೆಯಲ್ಲಿಯೇ ಕುಳಿತುಕೊಂಡು ಯುದ್ಧ ಭೂಮಿಯ ಸಂಪೂರ್ಣ ದೃಶ್ಯವನ್ನು ನೋಡಿದನು. ಅಂದ ಧೃತರಾಷ್ಟ್ರ ಮಹಾಭಾರತದ ಯುದ್ಧದ ಪ್ರತಿಯೊಂದು ಭಾಗವನ್ನು ಸಂಜಯನ ಧ್ವನಿಯ ಮೂಲಕ ಕೇಳಿದನು. ಯುದ್ಧದ ಸ್ಪಷ್ಟ ವಿವರಣೆಯನ್ನು ಧೃತರಾಷ್ಟ್ರನಿಗೆ ಹೇಳಲು ವ್ಯಾಸಮುನಿಯು ಸಂಜಯನಿಗೆ ದಿವ್ಯ ದರ್ಶನವನ್ನು ನೀಡಿದನು. ಸಂಜಯನ ತಂದೆ ನೇಕಾರನಾಗಿದ್ದರಿಂದ ಅವನನ್ನು ಸೂತನ ಮಗನೆಂದು ಪರಿಗಣಿಸಲಾಯಿತು. ಸಂಜಯನು ಮಹರ್ಷಿ ವೇದವ್ಯಾಸರಿಂದ ದೀಕ್ಷೆಯನ್ನು ಪಡೆದು ಮತ್ತು ಬ್ರಾಹ್ಮಣತ್ವವನ್ನು ಪಡೆದವರು. ವೈದಿಕ ಜ್ಞಾನವನ್ನು ಅಧ್ಯಯನ ಮಾಡಿದ ನಂತರ ಅವರು ಧೃತರಾಷ್ಟ್ರನ ರಾಜ್ಯಸಭೆಯಲ್ಲಿ ಗೌರವಾನ್ವಿತ ಮಂತ್ರಿಯ ಪಟ್ಟವನ್ನು ಪಡೆದುಕೊಂಡಂಥವರು. ಅರಮನೆಯಲ್ಲೇ ಕುಳಿತುಕೊಂಡು ಯುದ್ಧ ಭೂಮಿಯಲ್ಲಿ ನಡೆದಂಥ ಪ್ರಸಂಗ ಘಟನೆಗಳನ್ನು ಧೃತರಾಷ್ಟ್ರನಿಗೆ ವಿವರಿಸುವ ಶಕ್ತಿ ಇವನಿಗೆ ಇತ್ತು. ಹಾಗಾಗಿ ಇವನು ಸಹ ಸಂಪೂರ್ಣ ಮಹಾಭಾರತ ಯುದ್ಧವನ್ನು ಈತ ತನ್ನ ದಿವ್ಯ ದೃಷ್ಟಿಯ ಮೂಲಕ ನೋಡಿದ್ದಾನೆ. ಸಾಕ್ಷಾತ್ ಪರಶಿವನು ಈ ಯುದ್ಧವನ್ನು ನೋಡಿದ್ದಾನೆ. ಹೌದು, ತಾಯಿ ಪಾರ್ವತಿಯೊಂದಿಗೆ ಕೈಲಾಸದ ಪರ್ವತದ ಮೇಲೆ ಕುಳಿತಿರುವ ಭಗವಾನ್ ಶಂಕರನು ಈ ಯುದ್ಧವನ್ನು ನೇರವಾಗಿ ನೋಡಿದನು ಅಂತ ಉಲ್ಲೇಖಿಸಲಾಗಿದೆ. ಇತಿಹಾಸದಲ್ಲೇ ಭಯಾನಕರವಾಗಿ ನಡೆದ ಈ ಮಹಾಭಾರತದ ಯುದ್ಧವನ್ನು ಈ ಮೇಲಿನ ನಾನು ತಿಳಿಸಿದಂಥ 4 ಜನರು ಪ್ರಮುಖವಾಗಿ ಈ ಯುದ್ಧವನ್ನು ನೋಡಿದ್ದಾರೆ.
ಸ್ನೇಹಿತರೆ, ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಹಾಭಾರತದ ಕಥೆಯ ಸಾರಾಂಶದ ಮುಖಾಂತರ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ನನ್ನೆಲ್ಲ ಬಂಧು ಮಿತ್ರರಿಗೆ, ಸ್ನೇಹಿತರಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.